ಪಬ್ಲಿಕ್ ಲೈಫಲ್ಲಿ ದೊಣ್ಣೆ ಹಿಡಿದು ಓಡಾಡೋನು, ರೈಫಲ್ ಹಿಡಿದು ಓಡಾಡೋನು, ಎರಡೇ ಸಿಂಹನ ಭುಜದ ಮೇಲೆ ತೋರಿಸೋದು ಈ ರಾಜ್ಯದಲ್ಲಿ ಯಾವುದೋ ಇಲಾಖೆ ಇಲ್ಲ, ಅದು ಪೊಲೀಸ್. ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟೇಬಲ್ ಮೇಲೆ. ಮತ್ತೊಬ್ಬ ಅಭಿಮನ್ಯು ಪೊಲೀಸ್ ಕಾನ್ಸ್ಟೇಬಲ್. ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟೇಬಲ್ ಮೇಲೆ. ಲಾಠಿ ಚಾರ್ಜ್ ದೊಡ್ಡ ದೊಡ್ಡ ಬೆಂಕಿಗಳಾಗದಾಗ ಫಸ್ಟ್ ನುಗ್ಗದೆ ನಮ್ಮ ಕಾನ್ಸ್ಟೇಬಲ್, IAS ಗಳಲ್ಲ, IPS ಗಳಲ್ಲ. ಒಂದು ಮೇಲಧಿಕಾರಿಗಳನ್ನ ಕಾಪಾಡ್ಕೊಳ್ಳೋದು, ಇನ್ನೊಂದು ಸಮಾಜಕ್ಕೋಸ್ಕರ ನಿಂತ್ಕೊಳ್ಳೋದು, ಮತ್ತೆ ಅಲ್ಲಿ ಏನಾಗಿದೆ ಅದು ಸರಿಪಡಿಸೋದು. ಬಿಸಿಲು ಬರಲಿ ಮಳೆ ಬರಲಿ ನೆನೆಯೋದು ಒಣಗೋದು ಕಾನ್ಸ್ಟೇಬಲ್. ಇರೋರು, ಶಕ್ತಿ ಇರೋರು, ಹೆದರಿಕೆ ಇಲ್ಲದೆ ಇರೋರು ಅವ್ರು ಜನ ಕಟ್ಕೊಂಡು ಮಾಡ್ತಾರೆ. ದಫೇದಾರ್, ASI, ಕಾನ್ಸ್ಟೇಬಲ್, ಈ ಮೂರು ಇದೆಯಲ್ಲ ಕಟ್ಟೆ ಕಡೆ ಹುದ್ದೆ. ಬೆನ್ನಿಗೆ ನಿಂತ್ಕೊಂಡು ರಾಜಕಾರಣಿಗಳಿಂದ ಫೋನ್ ಮಾಡಿಸ್ಕೊಂಡು ಹೋಗಕ್ ಆಗಲ್ಲ. ಅವ್ರನ್ನ ಸಾಮಾನ್ಯ ವ್ಯಕ್ತಿ ತರ ನೋಡ್ತಾರೆ. ಒಂದು ಗಲಾಟೆ ಆಗ್ಲಿ, ಒಂದು ಮೆರವಣಿಗೆ ಆಗ್ಲಿ ನಿಯೋಜನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ CR, DR ನೆಲ್ಲ ಸ್ಪಾಟ್ ಕರೆಸ್ತಾರೆ. IPS ಆಫೀಸರ್ಗಳು ಕೆಳಗೆ ಇಳಿತಾರೆ. ಅದ್ರೊಳಗಡೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ನಿದ್ದೆ ಮಾಡ್ಬಿಟ್ರೆ ಬೆಳಿಗ್ಗೆ ಸಂಜೆಗೆ ನಾವೆಲ್ಲ ನಿದ್ದೆ ಮಾಡಕ್ ಆಗ್ತದ? ಕೋಟ್ ಮಾಡಿ ಅಂತ ಹೇಳ್ತಾರೆ. ಒಳ್ಳೆಯವ್ರು ಏನಾರ ತಪ್ಪು ಮಾಡಿದಾಗ ಅದಕ್ಕೆ ಮೇಲಧಿಕಾರಿಗಳು ತಿಳಿಯಳಂತ ಕಲ್ತ್ಕೋಬೇಕು, ಪನಿಷ್ಮೆಂಟ್ ಕೊಡೋದಲ್ಲ, ಏನೋ ಸಮಸ್ಯೆ ಮಾಡೋದು ಅದು ಮಾಡೋದಲ್ಲ. ಯಾಕಂದ್ರೆ ಅವನು ಇಲ್ಲೂ ನೊಂದಿರ್ತಾನೆ, ನಿಮ್ನೂ ಕಾಯ್ತಾ ಇರ್ತಾನೆ, ಕಾನೂನು ಪಾಲಿಸ್ಬೇಕು. ಇವತ್ತು ನಾವು ಕೂಡ ಕೆಲವೊಂದ್ ಕಡೆ ಸುದ್ದಿಗೆ ಹೋದಾಗಲೂ ಕೂಡ ಫಸ್ಟ್ ನಿಂತಿದ್ದು ನಮ್ಮ ಕಾನ್ಸ್ಟೇಬಲ್ಗಳೇ, ನಮ್ಮ ರಕ್ಷಣೆ ನಿಂತಿದ್ದು ನಮ್ಮ. ಯೋಗೀಶ್ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 18-20 ವರ್ಷಗಳ ಒಡನಾಟ ಇದೆ. ನಿಮ್ಮ ಮುಂದೆ IAS, IPSಗಳು, PC ಗಳಿಂದ ಹಿಡಿದು IPS ವರೆಗೂ ಕೂಡ ನೀವು ನೋಡಿದ್ದೀರಾ. ಎಲ್ಲಾನು ಕೂಡ ಒಡನಾಟ ಚೆನ್ನಾಗಿದೆ. ಒಂದು ಕಾಲದಲ್ಲಿ ಅದಿತ್ತು, ಈಗ ಸ್ವಲ್ಪ ಅದು ಕಮ್ಮಿ ಆಯ್ತು ಏನೋ ನನ್ಗೆ ಗೊತ್ತಿಲ್ಲ. ಇಷ್ಟು ವರ್ಷದ ಒಡನಾಟದ ಪೊಲೀಸ್ ಒಡನಾಟದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು IPS ವರೆಗೂ ಕೂಡ ಈಗ ಬದಲಾಗಿದೆಯಾ ಆ ಕಾಲ? ರಾಜಕಾರಣದಲ್ಲಿ ಒಂದು 15-20 ವರ್ಷದಲ್ಲಿ ಬಂದಂಥದ್ದು ಭಾಳ ಹತ್ರವಾಗಿ ನೋಡಿದ್ದೀನಿ. ಒಡನಾಟ ಅನ್ನೋದಕ್ಕಿಂತನೂ ಬರೋ ಹತ್ರವಾಗಿ ನೋಡಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದೊಂದು ಇಲಾಖೆಗೆ ಭಾಳ ದೂರದಿಂದ ಯಾರೇ ನೋಡಿದ್ರು ಆ ಇಲಾಖೆ ಮೇಲೆ, ಆ ಡ್ರೆಸ್ ಮೇಲೆ ವ್ಯಾಮೋಹ. ಅಂತ ವ್ಯಕ್ತಿಗಳು ಏನಪ್ಪ ಇದು, ಅವ್ರಿಗಿರೋ ಗೌರವ, ಅವ್ರಿಗಿರೋ ರೆಸ್ಪೆಕ್ಟು ಈ ಕರ್ನಾಟಕದಲ್ಲಿ ಯಾವುದೇ ಇಲಾಖೆಗೂ ಇಲ್ಲ. ಪಬ್ಲಿಕ್ ಲೈಫಲ್ಲಿ ದೊಣ್ಣೆ ಹಿಡಿದು ಓಡಾಡೋನು, ರೈಫಲ್ ಹಿಡಿದು ಓಡಾಡೋನು, ಅವೆರಡು ಭುಜದ ಮೇಲೆ ಸಿಂಹ ಹಾಕೊಂಡು ಓಡಾಡೋನು, ಸಿಂಹನ ಭುಜದ ಮೇಲೆ ತೋರಿಸೋದು ಈ ರಾಜ್ಯದಲ್ಲಿ ಯಾವುದೋ ಇಲಾಖೆ ಇಲ್ಲ, ಅದು ಪೊಲೀಸ್ ಇಲಾಖೆ. 3 ತಲೆ ಸಿಂಹ. ಯಾಕಂದ್ರೆ ಆ ಸಿಂಹ, 3 ತಲೆ ಸಿಂಹನ ಯಾವುದೇ ಇಲಾಖೆನೂ ಅದನ್ನ ತೋರ್ಪಡಿಸ್ಕೊಳಕ್ ಆಗಲ್ಲ. ಅದು ವಿಧಾನಸೌಧದಲ್ಲಿ ನೋಡಿದೀವಿ, ಹಿಂದೆ ಒಂದು ತಲೆ, 4 ತಲೆ ಸಿಂಹ. ನಮಗೆ ಅದನ್ನ ತೋರ್ಸಂತ ಇಲಾಖೆ ಇದ್ರೆ ಅದು ಪೊಲೀಸ್ ಇಲಾಖೆ. ಬಹಳ ಗಾಂಭೀರ್ಯ, ಬಹಳ ಗತ್ತು. ಅದ್ರ ಬಗ್ಗೆ ಹೇಳಕ್ಕೆ, ವಿವರಣೆ ಕೊಡಕ್ಕೆ ಅದು ಏನು ಇತಿಹಾಸ, ಅದು ಬ್ರಿಟಿಷರ ಇತಿಹಾಸ. ಪೊಲೀಸ್ ಅಂದ್ರೆ ಇವತ್ತಿನ ಇತಿಹಾಸ ನಾನು ಹೇಳೋದು ಬ್ರಿಟಿಷ್ ತರನೇ ಇದಾರೆ ಪೊಲೀಸ್. ಇಲ್ಲ ಸರ್, ಇದೊಂಚೂರು ಮಾರ್ಪಾಡಾಗಿದ್ದಾರೆ. ಅದನ್ನ ಯಾಕೆ ಹೇಳ್ತೀನಿ ಮಾರ್ಪಾಡಾಗಿದ್ದಾರೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಒಬ್ಬ ಕಾನ್ಸ್ಟೇಬಲ್ ಮೇಲೆ ನಿಂತಿದೆ ಸರ್. ಕಾನ್ಸ್ಟೇಬಲ್ ಮೇಲೆ 100%. IPS ಹುದ್ದೆಯವ್ರಿಗಿಂತ ಕಾನ್ಸ್ಟೇಬಲ್ ಮೇಲೆ ನಿಂತಿದೆ. ಕಾನ್ಸ್ಟೇಬಲ್ ಮೇಲೆ ಯಾಕೆ ನಿಂತಿದೆ ಅಂದ್ರೆ, ಒಂದು ಅಹಿತಕರ ಘಟನೆ ನಡೆದಾಗ ಒಬ್ಬ ಮಹಿಳಾ IPS ನ 1 ಗಂಟೆ ರಾತ್ರಿಲಿ, ಅದು ಎಂಥ ಜನಬಿಡೋ ಪ್ರದೇಶ ಆಗಿರ್ಲಿ, ಅಲ್ಲ ಜೊತೆಗೆ ಹೋಗ್ತಾರೆ ಅಂದ್ರೆ ಹಿಂದೆ ಎಂತ ದೊಡ್ಡ ಹೋರಾಟ ಇರ್ಲಿ, ಅದು ಮೊದಲು ನಿಂತ್ಕೊಳ್ಳೋದೇ PC ಗಳು, ಕಾನ್ಸ್ಟೇಬಲ್ಗಳು, ಆ ಪೊಲೀಸ್. ಮಹಿಳಾ IPS ಮುಂದೆ ಹೋದ್ರೆ ಆ ಹಿಂದೆ ತನ್ನ ಜೀವನ, ತನ್ನ ಪ್ರಾಣ, ತನ್ನ ಹಂಗು ತೋರದೆ ತೋರ್ದು ನಿಲ್ಲೋಂಥವ್ನಿದ್ರೆ ಅದು ಒಬ್ಬ ಕಾನ್ಸ್ಟೇಬಲ್. ಅದು CR ಆಗಿರ್ಬೋದು, DR ಕಾನ್ಸ್ಟೇಬಲ್ ಆಗಿರ್ಬೋದು, ಒಬ್ಬ ಸಿವಿಲ್ ಪೊಲೀಸ್ ಆಗಿರ್ಬೋದು. ಪೊಲೀಸ್ ಅನ್ನೋ PC ಅನ್ನೋ ಹುದ್ದೆ ಇದೆಯಲ್ಲ, ಅದು ಅಭಿಮನ್ಯು ಹತ್ರ. ಅವರು ಅಭಿಮನ್ಯು ತರ ಯಾವುದೇ ಒಂದು ಮನಸಿಚ್ಛೆಯಿಂದ ಯಾವುದೇ ವಿಚಾರಕ್ಕೆ ಮುಲಾಜ್ ನೋಡಿದ್ರೆ ನುಗ್ಬಿಡ್ತಾರೆ. ಕಾರಣ ಹೊಡಿಸ್ಕೊಳ್ಳೋದು ಅವ್ರೇನೆ. ಎಷ್ಟೋ ಕಡೆ ನೋಡಿ PC ಗಳ ಸತ್ರು ಅಂತ ಬರುತ್ತೆ, IPS ಆಫೀಸರ್ ಫೈಟ್ ಮಾಡಿ ಸತ್ರು ಅಂತ ಯಾರು ಬಂದಿಲ್ಲ. ಯಾಕೆ ಹೇಳ್ತೀನಿ ಕಾನ್ಸ್ಟೇಬಲ್ ಬಗ್ಗೆ ನನಗೆ ಗೌರವ ಇದೆ ಅಂದ್ರೆ, ಮಹಿಳಾ IPS ಅಲ್ಲಿ ಹೋದಾಗ ಅವ್ರ ಹಂಗು ತೋರ್ದು ಅವ್ರ ಜೊತೆ ನಿಲ್ತಾರಲ್ಲ, ಅದೊಂದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು ಮನೆ ಒಳಗಡೆ ನೀವು ಹೋಗ್ಬೇಕಾದ್ರೆ ಮೊದಲು ಕಾನ್ಸ್ಟೇಬಲ್ ಭೇಟಿ ಮಾಡೇ ಹೋಗ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡ್ಬೇಕಾದ್ರೆ ಕಾನ್ಸ್ಟೇಬಲ್ ಭೇಟಿ ಮಾಡೇ ಹೋಗ್ಬೇಕು. ಅವರಿಂದ ಗನ್ಮ್ಯಾನ್ಗಳು ಯಾರು ಪೊಲೀಸಲ್ಲಿ ಇದ್ರು ಅದು ಕಾನ್ಸ್ಟೇಬಲ್. ಒಬ್ಬ ರಾಜಕಾರಣಿಯಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗೆ ಒಂದು ಬಂದೋಬಸ್ತು, PM ಇಂದ ಹಿಡಿದು ಕಾಮನ್ ಮ್ಯಾನ್ ವರ್ಗುನು ಪೊಲೀಸ್ ಕಾನ್ಸ್ಟೇಬಲ್ ಬೇಕು. ಆದ್ರೆ ಕಾನ್ಸ್ಟೇಬಲ್ ಹುದ್ದೆನ ಯಾರು ಅಳಿಗಳಿದೆ ಅದು ತಪ್ಪು ಅಂತ ಹೇಳ್ತೀನಿ. ಅವ್ರ ಬಗ್ಗೆ ಗೌರವ ಇರಬೇಕು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಅವರು ನಮ್ಗೆಲ್ಲ ತಿಳಿಸ್ಬೇಕು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ತಿಳಿಸೋದು ಅಲ್ವಾ? ಹೌದು. ಅಲ್ಲಿ IPS IAS ಅವ್ರು ಏನು ಜಾರಿ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಏನ ಜಾರಿ ಮಾಡ್ಬೋದು, ಶಾಸಕ ಮಾಡ್ತಾರೆ. ಹೌದು, ಕಾರ್ಯರೂಪಕ್ಕೆ ತಗೊಂಬರೋದು ಪೊಲೀಸ್ ಕಾನ್ಸ್ಟೇಬಲ್. ಸಾಮಾನ್ಯ ಜನಗಳ ಹತ್ರ ಬಂದು ಇದು ಹಿಂಗೆ ಕಣಪ್ಪ ಕಾನೂನು ಅಂತ ಹೇಳೋರು ಪೊಲೀಸ್ ಕಾನ್ಸ್ಟೇಬಲ್. ಹಂಗಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟೇಬಲ್ ಇರೋಂಥ ಒಂದು ಶಕ್ತಿ. ಆಮೇಲೆ ಅವ್ನು ನೋಡಿ, ಅವನೆಲ್ಲ ಒಂದ್ ಕಡೆ ಗಲಾಟೆ ಆಗೋ ಸಂದರ್ಭದಲ್ಲಿ 2 ಕೆಲಸ ಮಾಡ್ತಾನೆ ಪೊಲೀಸ್ ಕಾನ್ಸ್ಟೇಬಲ್. ಒಂದು ಅವರ ಮೇಲಧಿಕಾರಿನ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಂದು ಕಾನೂನನ್ನ ಪಾಲಿಸ್ತಾನೆ ಅಲ್ಲಿ.
ಕರೆಕ್ಟ್ ಕರೆಕ್ಟ್. ವೆಪನ್ ಸೊಂಟದಲ್ಲಿ ಇಟ್ಕೊಂಡು ದೊಣ್ಣೆ ಇಟ್ಕೊಂಡು ಒಬ್ಬ ಕಾನ್ಸ್ಟೇಬಲ್ ಈ ಕಡೆ ಅವ್ರ ಮೇಲಧಿಕಾರಿ ಕಾಪಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ, ಹ್ಮ್ ಹ್ಮ್ ಹೌದು ಹಕ್ಕೋದು ಹಕ್ಕು. ಹಾಗೆ ಕಾನೂನು ಕಾಪಾಡೋದು ಕೂಡ ನನ್ನ ಹಕ್ಕು ಅಂತ ಹಕ್ಕು. ಎರಡು ಕೆಲಸ ಮಾಡೋನು ಏನಾರ ಈ ಕರ್ನಾಟಕದಲ್ಲಿ ಸಂವಿಧಾನದಲ್ಲಿ ಇದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್. ಒಂದೇ ಕೆಲಸ ಮಾಡಲ್ಲ ಕಾನ್ಸ್ಟೇಬಲ್, ತನ್ನ ಅಧಿಕಾರಿನೂ ಕೂಡ ನೋಡ್ಕೊಳ್ತಾನೆ, ಕಾನೂನು ಪರಿಪಾಲಿಸ್ತಾನೆ, ಮಾಡ್ತಾನೆ, ಆ ಜನನು ಕೂಡ ಸೇಫ್ ಮಾಡಕ್ ಪ್ರಯತ್ನ ಮಾಡ್ತಾನೆ. ಒಂದು ದೊಣ್ಣೆ ಹಿಡ್ಕೊಂಡು ಒಂದು ಲಾಠಿ ಹಿಡ್ಕೊಂಡು ಮತ್ತೊಬ್ಬ ಅಭಿಮನ್ಯುನ ನೋಡ್ತೀನಿ ಅಂದ್ರೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ನೋಡ್ಬೋದು ಸರ್. ಅವ್ರನ್ನ ನಾನು ಯಾಕೆ ಹೋಲಿಸ್ತೀನಿ ಅಂದ್ರೆ ಮತ್ತೊಬ್ಬ ಅಭಿಮನ್ಯು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಕ್ಕೆ ಧೈರ್ಯವಾಗಿ ಹೆಮ್ಮೆಯಾಗಿ ಹೇಳ್ತೀನಿ ಸರ್. IPS IAS ಕೇಳಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಬ್ಬ ಅಭಿಮನ್ಯು. ಎಸ್, ಕೆಲವೊಂದ್ಸಲ ಈ ಕರ್ಫ್ಯೂ, ಲಾಠಿ ಚಾರ್ಜ್, ದೊಡ್ಡ ದೊಡ್ಡ ಬೆಂಕಿಗಳಾಗದಾಗ ಫಸ್ಟ್ ನುಗ್ಗದ ನಮ್ ಕಾನ್ಸ್ಟೇಬಲ್, IAS ಗಳಲ್ಲ, IPS ಗಳಲ್ಲ ಯಾರು ಇಲ್ಲ ಅಲ್ವಾ? ಗನ್ ಇದ್ರು ಕೂಡ ಅವ್ರು ನುಗ್ಗಲ್ಲ ಅಲ್ಲ. ಅವ್ರನ್ನ ಆ ಟೈಮಲ್ಲೂ ಕೂಡ IPS ಆಫೀಸರ್ನ ಕರ್ಕೊಂಡ್ಬಂದು ಜೀಪಲ್ಲಿ ಕೂರಿಸಿ ಅವ್ರನ್ನ ಸೇಫ್ ಮಾಡೋರು ಕೂಡ ಇದೇ ಕಾನ್ಸ್ಟೇಬಲ್ ಆಗಿ. ಹೌದೌದು, 100% ಸರ್, 100% ಸರ್. ಅದ್ರ ಎರಡು ಮಾತಿಲ್ಲ. ಮಗಳು ಕಾಯ್ತಾ ಇರ್ತಾಳೆ, ಹೆಂಡತಿ ಕಾಯ್ತಾ ಇರ್ತಾಳೆ, ಇಡೀ ಪ್ರಾಣ ಹಂಗ ತೋರ್ದಿರ್ತಾನೆ. ತನಗೆ ಏನೇ ಕಾಯಿಲೆಗಳಿದ್ರು ಸಮಸ್ಯೆಗಳಿದ್ರು ಕೂಡ ಮುನ್ನುಗ್ತಾನೆ. ಯಾಕೆ ಹೋಗ್ತಾನೆ ಗೊತ್ತಾ? ಅಲ್ಲಿ ಎರಡು ಕೆಲಸ ಮಾಡ್ಬೇಕು ಅವನು. ಒಂದೇ ಕೆಲಸಕ್ಕೆ ಕಾನ್ಸ್ಟೇಬಲ್ ಇಲ್ಲ. ಒಂದು ಅವ್ನ ಮೇಲಧಿಕಾರಿಗಳನ್ನ ಕಾಪಾಡ್ಕೊಳ್ಳೋದು, ಇನ್ನೊಂದು ಸಮಾಜಕ್ಕೋಸ್ಕರ ನಿಂತ್ಕೊಳ್ಳೋದು, ಮತ್ತೆ ಅಲ್ಲಿ ಏನಾಗಿದೆ ಅದು ಸರಿಪಡಿಸೋದು. ಕರೆಕ್ಟ್. ಇಲ್ಲ ಅಂತಂದ್ರೆ ಅವ್ನ ಮೇಲೆ ಬರ್ದ್ ಬಿಡ್ತಾರೆ, ನೀನ್ ಸರಿಯಾಗಿ ಕರ್ತವ್ಯಕ್ಕೆ ನಿರ್ವಹಿಸಿಲ್ಲ ಅಂತ. ಇದೇ IPS ಆಫೀಸರ್ ಜೀಪಲ್ ಕುತ್ಕೊಂಡು ಇತಿಹಾಸದಲ್ಲಿ AC ಇದ್ದಂತವ್ರು ಅವರು ರೋಡ್ ಅಲ್ಲಿ ನಿಂತ್ಕೊಂಡವ್ರು ಬೆಳಗ್ಗೆ ನೋಡಿ ಸರ್ ಟ್ರಾಫಿಕ್ ಅಲ್ಲಿ ಕಾನ್ಸ್ಟೇಬಲ್ಗಳು ಕೆಲಸ ಮಾಡೋದು. ನಮ್ಮನ್ನ ಬೆಳಗ್ಗೆ ನೋಡಂತದ್ದು ಪೊಲೀಸ್ ಕಾನ್ಸ್ಟೇಬಲ್. ಹಂಗಾಗಿ ಈ ಒಂದು ಸುದ್ದಿವಾಹಿನಿ ಮೂಲಕ ನನ್ನ ಜೀವನದಲ್ಲಿ ಕಾನ್ಸ್ಟಿಟ್ಯೂಷನ್ ಏನಾರ ನಿಂತಿದ್ರೆ, ನಿಮ್ಮ ಬಟ್ಟೆ ಮೇಲೆ ನಿಂತಿದೆ, ಪೊಲೀಸ್ ಕಾನ್ಸ್ಟೇಬಲ್ ಒಂದು ಬಟ್ಟೆ ಮೇಲೆ ನಿಂತಿದೆ, ನಿಮ್ಮ ಹ್ಯಾಟ್ ಮೇಲೆ ನಿಂತಿದೆ, ನೀವು ಹಾಕಂತ ಶೂ ಇಂದ ಹಿಡಿದು ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ನಿಮ್ಮಲ್ಲಿ ನಿಂತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಬ್ಬ ಕಾನ್ಸ್ಟೇಬಲ್ ಮೇಲೆ ನಿಂತಿದೆ. ಕರೆಕ್ಟ್ ಸರ್. ಆದ್ರೆ ಅಂತ ಕಾನ್ಸ್ಟೇಬಲ್ನ ಕೆಲವು ಇನ್ಸ್ಪೆಕ್ಟರ್ಗಳು ಎಷ್ಟು ಸೈಕೋ ತರ ನೋಡ್ತಾರೆ ಅಂತಂದ್ರೆ, ಅವ್ನ್ ಕಂಡ್ರೆ ಏನಾದ್ರು ಆಗಲ್ವಾ, ಸೆಂಟ್ರಾಗಿ ನಿಲ್ಲಿಸ್ಬಿಡ್ತಾರೆ. ನಾನು ಬಂದ ತಕ್ಷಣ ನಂಗೆ ನಮಸ್ಕಾರ ಹೊಡಿಬೇಕು ಅನ್ನೋ. ಎಷ್ಟು ಕೆಲವೊಂದ್ಸಲ ಒದ್ದಾಡ್ತಿರ್ತಾರೆ ಕೆಲವು ಕಾನ್ಸ್ಟೇಬಲ್ಗಳಂದ್ರೆ, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಶಿಸ್ತಿನ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟಿರ್ತಾರೆ, ತನಗಾಗ ಸಮಸ್ಯೆನೂ ಹೇಳ್ಕೊಳಕ್ಕಾಗಲ್ಲ. ಸೊ ಹಂಗೂ ಆಗ್ತಾರೆ. ಅಂಥ ಕಾನ್ಸ್ಟೇಬಲ್ಗಳನ್ನ ಪೊಲೀಸರು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಡಬಲ್ ಸ್ಟಾರ್ಗಳು, ಟ್ರಿಬಲ್ ಸ್ಟಾರ್ಗಳು ಇರ್ತಲ್ಲ, ಕೀಳಾಗಿ ನೋಡೋದನ್ನ ಬಿಡಬೇಕು. ಆಫ್ಟರ್ ಆಲ್ PC ಅನ್ನೋದನ್ನ ನೋಡೋದನ್ನ ಬಿಡಬೇಕು. ಇವತ್ತು ಕೂಡ ಅಷ್ಟೇ, ಎಷ್ಟೇ ಬಿಸಿಲು ಬರಲಿ, ಮಳೆ ಬರಲಿ, ನೆನೆಯೋದು, ಒಣಗೋದು ಕಾನ್ಸ್ಟೇಬಲ್ಸ್. ಫಸ್ಟ್ ಪೊಲೀಸ್ ಸ್ಟೇಷನ್ ಹೋದ ತಕ್ಷಣ ನಮ್ಗೆ ಕಾಣಿಸ್ಕೊಳ್ಳೋದೇ ಒಬ್ಬ ಕಾನ್ಸ್ಟೇಬಲ್ಸ್. ಆಮೇಲಿಂದ ಅವರು ಅಲ್ವಾ. ಇರ್ಬೋದು ಕೆಲವರು ಕೆಟ್ಟವರು ಒಳ್ಳೆಯವರು ಎರಡೂ ಇರ್ಬೋದು, ಬಟ್ ಆದರೂ ಕಾನ್ಸ್ಟೇಬಲ್ಗಳು ಎಷ್ಟು ಕಾನೂನುಗಳನ್ನು ಅಂದರೆ ತಮ್ಮ ಭುಜ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಅಂದರೆ ನಮಗೂ ಕೂಡ ಅಷ್ಟು ಖುಷಿ ಆಗ್ಬಿಡುತ್ತೆ. ಸೊ ನೀವು 20 ವರ್ಷದಿಂದ ನೋಡಿದಂಥವ್ರು ಇವೆಲ್ಲ. ಸರ್, ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಏನು ಅಂದರೆ, ಅವನ ಹೋರಾಟಕ್ಕೆ ಯಾರು ಜೊತೆಲಿ ನಿಲ್ಲಲ್ಲ. ಆಮೇಲೆ ಯಾವ ಮನುಷ್ಯ ಸತ್ಯವಾಗಿ ಹೋರಾಟ ಮಾಡ್ತಾನೆ ಅವ್ನಿಗೆ ಜನ ಬೇಡ, ಅವನೊಬ್ಬನೇ ಹೋರಾಟ ಮಾಡ್ತಾನೆ. ಭಯ ಇರೋರು, ಶಕ್ತಿ ಇರೋರು, ಹೆದರಿಕೆ ಇಲ್ಲದೆ ಇರೋರು ಅವ್ರು ಜನ ಕಟ್ಕೊಂಡು ಮಾಡ್ತಾರೆ. ನೋಡಿದ್ರ, ಸಿಂಹ ಆಗ್ಲಿ ಬೇಟೆಗೆ ಯಾರು ಕಟ್ಕೊಂಡು ಒಂದೇ ಹೋಗೋದು. ಹಂಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನೋ ಹಿಂದ್ಗಡೆ ಮುಂದ್ಗಡೆ ಯಾರು ನೋಡಿ, ಅವ್ರೊಬ್ರೆ ಕಾನ್ಸ್ಟೇಬಲ್ ಕಟ್ಟ ಕಡೆ ಹುದ್ದೆ. ಕಟ್ಟೆ ಕೂಡ ದಫೇದಾರ್, ASI, ಕಾನ್ಸ್ಟೇಬಲ್, ಈ ಮೂರು ಇದೆಯಲ್ಲ ಕಟ್ಟೆ ಕಡೆ ಹುದ್ದೆ ಪೊಲೀಸ್ ಇಲಾಖೆಯಲ್ಲಿ. ಅವ್ರು ಯಾರನ್ನೂ ಕಟ್ಕೊಂಡು ಬೆನ್ನಿಗೆ ನಿಂತ್ಕೊಂಡು ರಾಜಕಾರಣಿಗಳಿಂದ ಫೋನ್ ಮಾಡಿಸ್ಕೊಂಡು ಹೋಗಕ್ ಆಗಲ್ಲ. ಅವ್ರನ್ನ ಸಾಮಾನ್ಯ ವ್ಯಕ್ತಿ ತರ ನೋಡ್ತಾರೆ. ಯಾವುದೇ ರಾಜಕಾರಣಿಗಳು ಒಬ್ಬ ಕಾನ್ಸ್ಟೇಬಲ್ ಫೋನ್ ಮಾಡೋಂದ್ರು ಮಾಡಲ್ಲ, ಒಬ್ಬ ASI ಫೋನ್ ಮಾಡೋಂದ್ರು ಮಾಡಲ್ಲ, ಒಬ್ಬ ದಫೇದಾರ್ ಹೋಗಿ ನಿಂತ್ಕೊಂಡ್ರೆ ಅಸಡ್ಡೆಯಾಗಿ ನೋಡ್ತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ರಾಜಕಾರಣಿಗಳು ಮೊದಲು ತಿಳ್ಕೊಬೇಕಾಗಂದ್ರೆ, ನಿಮ್ನ ಬೆಳಿಗ್ಗೆ ಸಂಜೆ ವಾಚ್ ಮಾಡಿ ನಿಮ್ಮ ಬಾಕ್ಲು ತೆಗೆದು ಪೊಲೀಸ್ ಕಾನ್ಸ್ಟೇಬಲ್, ನಿಮ್ಮ ಮನೆಗೆ ನಿಮ್ಮ ಹೆಂಡತಿ ಮಕ್ಳ ಹತ್ರ 12 ಗಂಟೆ ರಾತ್ರಿ ಕರೆಕ್ಟ್ MLAಗಳಿಗೆ, MP ಗಳಿಗೆ, ಮಿನಿಸ್ಟರ್ಗಳಿಗೆ ಕರ್ಕೊಂಡೋಗಿ ಮನೆ ಬಿಟ್ಟು ಸೇಫ್ಟಿಯಾಗಿ ಮನೆಗೆ ಹೋಗೋನು, ನಿಮ್ಮ ಹಿಂದೆ ನಿಂತಿರೋನು ಯೋಚನೆ ಮಾಡಿ ತಿರುಗಿದ್ರೆ ನೀವು ಕಾನ್ಸ್ಟೇಬಲ್. ಬೆಳಿಗ್ಗೆ ಎದ್ದಿ ಮಕ ನೋಡ್ತೀನಿ ಅಂತ ಅಂದ್ರೂ ಅವ್ನ ಗನ್ ಮೇಲೆ ಬರ್ಬೇಕು, ಅವನು ಪೊಲೀಸ್ ಕಾನ್ಸ್ಟೇಬಲ್. ಹಂಗಾಗಿ ದಯವಿಟ್ಟು ಅವ್ರ ಜೊತೆ, ಅವ್ರ ನಡವಳಿಕೆ ಬಗ್ಗೆ, ಅವ್ರ ಹಾವಭಾವ ಬಗ್ಗೆ ನೀವು ಗೌರವ ಕೊಡಿ, ವಿನಯವಾಗಿ ನಡ್ಕೊಳ್ಳಿ. ಅವ್ರು ಮನುಷ್ಯರು ಅಂತ ಟ್ರೀಟ್ ಮಾಡಿ. ದಿಮಾಕು, ದೌಲತ್ಗಳು, ಕೆಲವು ರಾಜಕಾರಣಿಗಳು, ಕೆಲವು ಆಫೀಸರ್ಗಳದ್ದು ಹಂಗೇನೆ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ಅದಿರಬಾರ್ದು ಸರ್, ಅದಿರಬಾರ್ದು. ನಮ್ಮ ರಕ್ಷಣೆಗಿರೋದು IPS ಆಫೀಸರ್, IAS ಆಗಿದ ತಕ್ಷಣ ಇನ್ನೊಂದಿಲ್ಲ, ಅದು ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಹುದ್ದೆನೆ. ಹೌದು, ಅದೇನ್ ಬೇರೆ ಹೌದು. IPS ಫೀಲ್ಡ್ ಗೆ ಇಳಿದು ಬೆವರು ಸುರಿಸೋದು ಯಾರು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್. ಹೌದು, ನಮ್ ಕಾನ್ಸ್ಟೇಬಲ್. ಹೌದು ಸರ್. ಅವ್ರಿಗೆ ಒಂದು ಗಲಾಟೆ ಆಗ್ಲಿ, ಒಂದು ಮೆರವಣಿಗೆ ಆಗ್ಲಿ ನಿಯೋಜನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ CR, DR ನೆಲ್ಲ ಸ್ಪಾಟ್ ಕರೆಸ್ತಾರೆ. IPS ಆಫೀಸರ್ಗಳು ಕೆಳಗೆ ಇಳಿತಾರೆ ಅದ್ರೊಳಗಡೆ. ಫೋನ್ ಮಾಡಿ ಇವರೆಲ್ಲ ಬಂದು ಟಪ್ಪ ಟಪ್ಪ ಅಂತ ನಿಂತ್ಕೊಳ್ತಾರೆ. ಅದು ಹಬ್ಬ ಆಗ್ಲಿ, ಹರಿದಿನ ಆಗಿರ್ಲಿ, ಮನೇಲಿ ಏನೇ ಕಾರ್ಯಕ್ರಮ ಆಗಿರ್ಲಿ ಬಂದು ನಿಂತ್ಕೊಳ್ತಾರೆ. 3 ದಿನ ಜಾಂಡ ಉಡ್ತಾರೆ, 4 ದಿನ ಮನೆಗೆ ಹೋಗಲ್ಲ. CR, DR ಪೊಲೀಸ್ಗಳು ಅವ್ರಿಗೆಲ್ಲ ಹೆಂಡತಿ ಮಕ್ಳಿಲ್ವಾ ಸರ್? ಅವ್ರಿಗೆ ಮನೆ ಮಲಗ್ಬಿಟ್ಟು ಬಂದು ಬೆಳಗ್ಗೆ ಬರ್ತಾರ. ಹಂಗಿದ್ರೆ ಸಂವಿಧಾನದಲ್ಲಿ ಇನ್ನೊಂದು ಹೇಳ್ತೀನಿ, ಇಂಡಿಯನ್ ನಲ್ಲಿ ನಮ್ಮ ಗೌರ್ಮೆಂಟು ಬುಡ ಮೇಲೆ ಆಗ್ಬಿಡ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ನಿದ್ದೆ ಮಾಡ್ಬಿಟ್ರೆ ಬೆಳಿಗ್ಗೆ ಸಂಜೆಗೆ ನಾವೆಲ್ಲ ನಿದ್ದೆ ಮಾಡಕ್ಕಾಗ್ತದ?
ಕರೆಕ್ಟ್. ಒಬ್ಬ ಕಾನ್ಸ್ಟೇಬಲ್ IPS ಬಂದು ನಿಂತ್ಕೊಳ್ತಾರ ಅಲ್ಲಿ, ನಿಂತ್ಕೊಳ್ಳಲ್ಲ. ನಿಂತ್ಕೊಂಡ್ಬಿಡ್ತಾರ ಅಲ್ಲಿ. ಒಬ್ಬ ಕಾನ್ಸ್ಟೇಬಲ್ ನಿದ್ದೆ ಮಾಡದೆ ಹೋರಾಟ ಮಾಡಿದ್ರೆ 5,000 ಜನ ಮಲಗ್ತಾರೆ. ಅದೇ ಒಬ್ಬ ಕಾನ್ಸ್ಟೇಬಲ್ ನೈಟ್ ಬೀಟಲ್ಲಿ ನಿದ್ದೆ ಮಾಡ್ಬಿಟ್ರೆ ಸರ್ಕಾರನೇ ಬುಡ ಮೇಲೆ ಆಗ್ತದೆ, ನಾವು ಸಾಮಾನ್ಯ ವ್ಯಕ್ತಿಗಳು ಬದುಕಕ್ಕಾಗಲ್ಲ. ಹಂಗಾಗಿ ನಾನು ಮೊದಲ ಆದ್ಯತೆ ಕೊಡೋದು ಕಾನ್ಸ್ಟಿಟ್ಯೂಷನ್ ಅಲ್ಲೂ ಅಷ್ಟೇ ಆದ್ಯತೆ ಇರೋದು ಕಾನ್ಸ್ಟೇಬಲ್ಗೆ ಅಂತ ಹೇಳಕ್ ಇಷ್ಟ. ಕರೆಕ್ಟ್. ರಾತ್ರಿ ನೋಡಿ ಆಕ್ಚುಲಿ ಯಾವ್ದಾರ ಮನೆ ಹತ್ರ ಬಂದಾಗ ಒಂದು ಲಾಟ್ ಇಟ್ಕೊಂಡು ಹಿಂಗೆ ಕೊಟ್ಬಿಟ್ಟಿಲ್ಲ, ಗೇಟಲ್ಲಿ ಕೊಟ್ಬಿಟ್ಟು ಹಿಂಗೆ ಹೋಗ್ತಾ ಇರ್ತಾರೆ. ನಾವಿದೀವಿ, ನೀವು ಆರಾಮ್ ಮಲ್ಕೊಳ್ಳಿ, ನೀವು ಯಾವನ ಬಂದ್ರು ನಾನು ನೋಡ್ಕೊಳ್ತೀನಿ, ಮಲ್ಕೊಳ್ಳಿ ನೀವು ಅಂತ. ಸೊ IPS ಅವರು ಬರಲ್ಲ, ಅವ್ರು ಬರ್ದಿಟ್ಬಿಟ್ಟಿರ್ತಾರೆ ಹಿಂಗೆ ಹೋಗು ಅಂತ. ಬಟ್ ಆದರೆ ಬೆಳಗಿಂದ ಸಂಜೆವರೆಗೂ ಕೂಡ ಆ ಶೂನ ಹಂಗೆ ಕೆಲವು ನೋಡಿ ಕಾಲೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಶೂ ಹಾಕಿ, ಕೆಲವರಿಗೆಲ್ಲ ಒಂಥರ ಅಲರ್ಜಿ ಆಗ್ಬಿಟ್ಟಿರುತ್ತೆ. ಆದರೂ ಕೂಡ ಅದೇ ಶೂ ಹಾಕೊಂಡು ಬೆಳಗ್ಗೆ ಸಂಜೆವರೆಗೂ ನಿಂತು ಕೆಲಸ ಮಾಡ್ತಾರೆ. ಅದ್ರ ಆ ವಿಚಾರದಲ್ಲಿ ನನಗೆ ಕಾನ್ಸ್ಟೇಬಲ್ ಬಗ್ಗೆ ನನ್ನ ಮನಸ್ಸಿದೆ, ಯಾಕಂದ್ರೆ ನಾನು ಭಾಳ ಹತ್ರದಿಂದ ನೋಡಿದ್ದೀನಲ್ಲ ಸರ್. ಅವ್ರಿಗೆ ನೀವು ದಯವಿಟ್ಟು ಮಾನ್ಯತೆ ಕೊಡಬೇಕು, ಅವ್ರನ್ನ ಗೌರವವಾಗಿ ನಡೆಸ್ಕೋಬೇಕು. ಅವ್ರದ್ದು ಏನೋ ಹಳನ್ನ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟು ಅದನ್ನ ಪನಿಷ್ಮೆಂಟ್ ಕೊಟ್ಟು ಹೇಳಂತದಲ್ಲ. ಯಾರೋ ಮಾಡಿ ತಪ್ಪಿಗೆ ಇವನು ಸಿಕ್ಸ್ಕೊಂಡು ಇವನು ಪನಿಷ್ಮೆಂಟ್ ಸಸ್ಪೆಂಡ್ ಮಾಡೋದಲ್ಲ. ಅಲ್ಲಲ್ಲ, ಅಪ್ ಟು ಕಾನ್ಸ್ಟೇಬಲ್, ದಫೇದಾರ್ ಅಂಡ್ ASI ಲೆವೆಲ್ಗೆ ಸಬ್ ಇನ್ಸ್ಪೆಕ್ಟರ್ನು ಆಫೀಸರೇ. ಇವ್ರು 3 ಜನ ಇದ್ರಲ್ಲ, ದಯವಿಟ್ಟು ತಿಳಿ ಹೇಳಿ. ಅದರಲ್ಲೂ ಒಳ್ಳೆಯವರು ಇದ್ರೆ, ಕೆಟ್ಟವ್ರು ಇದ್ದಾರೆ. ನಾನು ಕೆಟ್ಟವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಒಳ್ಳೆಯವ್ರು ಏನಾರ ತಪ್ಪು ಮಾಡಿದಾಗ ಅದಕ್ಕೆ ಮೇಲಧಿಕಾರಿಗಳು ತಿಳಿ ಹೇಳಂತ ಕಲ್ತ್ಕೋಬೇಕು, ಪನಿಷ್ಮೆಂಟ್ ಕೊಡೋದಲ್ಲ. ಅವನ ಪನಿಷ್ಮೆಂಟ್ ಕೊಡೋದು, ಅವನೇನೋ ಸಮಸ್ಯೆ ಮಾಡೋದು ಅದು ಮಾಡೋದಲ್ಲ. ಯಾಕಂದ್ರೆ ಅವನು ಇಲ್ಲೂ ನೊಂದಿರ್ತಾನೆ, ನಿಮ್ನೂ ಕಾಯ್ತಾ ಇರ್ತಾನೆ, ಕಾನೂನು ಪಾಲಿಸ್ಬೇಕು. ಹಂಗಾಗಿ ನೋಡ್ಬೇಕು, ಅವ್ನಿಗೂ ಜವಾಬ್ದಾರಿ ಇರುತ್ತೆ. ದಯಮಾಡಿ ಯಾವುದೇ ಪೊಲೀಸ್ ಮೇಲಧಿಕಾರಿ ದಯವಿಟ್ಟು ಅವ್ರುಗಳನ್ನ ಸಭ್ಯವಾಗಿ ನಡೆಸ್ಕೊಳ್ಳಿ, ಅವ್ರ ಮೇಲೆ ಗೌರವ ಇರಲಿ. ಯಾಕಂದ್ರೆ ನಿಮ್ಗೆ ಇನ್ನೊಂದು ಬಾರಿ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟೇಬಲ್ ಮೇಲೆ ಅಂತ. ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟೇಬಲ್ ಮೇಲೆ. ಹೌದು ಸರ್. ಎಸ್, ಈ ಕಾರ್ಯಕ್ರಮ ಎಲ್ಲ ನಮ್ಮ ಕಾನ್ಸ್ಟೇಬಲ್ಗಳಿಗೆ, ಪೊಲೀಸ್ಗಳಿಗೆ ಅರ್ಪಣೆ ಮಾಡ್ತಿದ್ದೀನಿ. ಇವತ್ತು IPS ಆಫೀಸರ್ಗಳು ಒಂದು ರೂಲ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ. ಬಟ್ ಅದನ್ನು ಫಾಲೋ ಮಾಡೋದಕ್ಕೆ ಬೀದಿಗಿಳಿಯದೆ ಒಬ್ಬ ಕಾನ್ಸ್ಟೇಬಲ್ ಒಂದು ದೊಣ್ಣೆ ಹಿಡ್ಕೊಂಡು, ಅವ್ನಿಗೆ ಗನ್ನು ಕೂಡ ಇರಲ್ಲ. ಎಷ್ಟೇ ಸಾವಿರಾರು ಜನ ಇರಲಿ, ಆ 1000 ಜನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕಂಟ್ರೋಲ್ ಮಾಡ್ತಾರೆ. ಒಂದು ದೊಣ್ಣೆ ಇದೆ, ಪೊಲೀಸ್ ಅವನಿದ್ದಾನೆ ಅಂತಂದರೆ ಜನ ಸ್ವಲ್ಪ ಹೌದು ಅಲರ್ಟ್ ಆಗ್ತಾರೆ, ಭಯ ಪಡ್ತಾರೆ. ಸೊ ಆ ಪವರ್ ಅವ್ನಿಗಿದೆ. ಆ ಪವರ್ ಅವ್ನಿಗೆ ಇದ್ಮೇಲೆ ದೊಡ್ಡ ಆಫೀಸರ್ಸು ಅವ್ನಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಸೈಕೋಗಳ ಥರ ಆಡೋದಿಲ್ಲ. ಅವ್ನಿಗೆ ನೀವು ಬಂದ ತಕ್ಷಣ ನಿಮ್ಮ ಮನೆಗೆ ಅವ್ನು ಬ್ಯಾಗ್ ಎತ್ಕೊಂಬರ್ಬೇಕಾ, ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾ, ಅಥವಾ ನಿಮ್ಮ ಗುಲಾಮ್ರಾಗಿರ್ಬೇಕಾ, ನಿಮ್ಮ ಮನೆ ಕಟ್ಟೋದಕ್ಕೆ PC ಬರಬೇಕಾ? ಸುಮಾರು ಜನ ಹಂಗೆ ಹಾಕೊಂಡಿದ್ದಾರೆ ಸರ್. PCಗಳನ್ನು ಮನೆ ಕಟ್ಟಾಗ ಹಾಕೊಂಡಿದ್ದಾರೆ, ಅವ್ರ ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ PCಗಳನ್ನ ಬಳಸ್ಕೊಳ್ತಾರೆ, ಜಿಪ್ ತೊಳೆಯೋದಕ್ಕೆ PCಗಳನ್ನ ಬಳಸ್ಕೊತಾರೆ ಅವ್ರ ಮನೆ ಕೆಲಸಕ್ಕೆ. ಸೊ ಇಂಥ ಪೊಲೀಸ್ ಕಾನ್ಸ್ಟೇಬಲ್ ಈ ಥರ ಎಲ್ಲ ಇದು ಒಂದು ಸ್ವಲ್ಪ ಮಾರ್ಪಾಟ ಆಗಿದೆ. ಬ್ರಿಟಿಷ್ ಕಾಲದ ಇದೆ ನೀವು ಹೇಳ್ತಿರೋದು. ಆಗ ಇದ್ದಿತ್ತು ಪದ್ಧತಿ, ಪೊಲೀಸ್ ಅಂದ್ರೆ ಎಲ್ಲಾ ಬಳಸ್ಕೊಳ್ಳೋರು. ಬಟ್ ಈಗ ನೀವ್ ಹೇಳ್ದಂಗೆ ವಿಡಿಯೋಗಳೆಲ್ಲ ಬಂದ್ಮೇಲೆ, ಮೊಬೈಲ್ಗಳೆಲ್ಲ ಬಂದ್ಮೇಲೆ ಆಗಿದೆ. ಇವತ್ತು ನೀವ್ ಹೇಳ್ದಂಗೆ 100ಕ್ಕೆ 70% ಕಡಿಮೆ ಆಗಿದೆ. ಇವತ್ತು ಒಬ್ಬ ಕಾನ್ಸ್ಟೇಬಲ್ ಸೆಲೆಕ್ಟ್ ಆದ ಅಂದ್ರೆ ಅವನು ಎಸ್ ದ ಆಫೀಸರ್, ಅವನಿಗೆ ಆದಂತ ಗೌರವ ಇದೆ, ಒಳ್ಳೆ ಸಂಬಳ ಇದೆ. ಆಮೇಲೆ ಸಮಾಜದಲ್ಲಿ ಅವ್ನು ಹೆಂಗ್ ನಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಗೌರವ ಇದೆ. ಒಬ್ಬ ಕಾನ್ಸ್ಟೇಬಲ್ ಕಮಿಷನರ್ ಅಂತ ಗುರುತಿಸ್ಕೊಂಡು ಅವ್ನು ರಿಟೈರ್ಡ್ ಆದ್ಮೇಲೆ ಅವನಿಗೆ ಹಾರ ತೂರ ಯಾಕೆ ಎತ್ಕೊಂಡು ಮೆರೆದಿರೋದು ಈ ಸಮಾಜದಲ್ಲಿ ನೋಡ್ತೀವಿ. ಅನೇಕ ಕಾನ್ಸ್ಟೇಬಲ್ ತುಂಬಾ ಒಳ್ಳೆಯವರು ಕೂಡ ಇದ್ದಾರೆ, ಹಾಗೆ ಕೆಲವರು ಕರಪ್ಟ್ಗಳಿದ್ದಾರೆ. ಕರಪ್ಟ್ಗಳಿಗೆ ನಾನು ಏನು ಹೇಳ್ತಾ ಇಲ್ಲ, ಒಳ್ಳೆ ಪೊಲೀಸರು ಇದೆಲ್ಲ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಕೂಡ ಹೇಳ್ತೀನಿ. ಬಿಕಾಸ್ ಯಾಕಂದ್ರೆ ಇವತ್ತು ನಾವು ಕೂಡ ಕೆಲವೊಂದು ಕಡೆ ಸುದ್ದಿಗೆ ಹೋದಾಗಲೂ ಕೂಡ ಫಸ್ಟ್ ನಿಂತಿದ್ದು ನಮ್ಮ ಕಾನ್ಸ್ಟೇಬಲ್ಗಳೇ, ನಮ್ಮ ರಕ್ಷಣೆ ನಿಂತಿದ್ದು ನಮ್ಮ ಕಾನ್ಸ್ಟೇಬಲ್ಗಳು. ಹಾಗೆ ಕೆಲವೊಂದು ಸಲ ಸುದ್ದಿಗಳನ್ನು ಇಲ್ಲಿ ಈ ಥರ ನಡೀತಾ ಇದೆ ಅಂತ ನನಗೆ ಕೆಲವೊಂದು ಮಾಹಿತಿಗಳು ಕೊಡೋದು ಕೂಡ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿದ್ದಾರೆ. IPS ಅವ್ರುಗಳು ಕೊಟ್ಟಿಲ್ಲ ನನಗೆ, ಈ ಕಾನ್ಸ್ಟೇಬಲ್ಗಳೇ ಆಗಿದ್ದಾರೆ. ಸೊ ಹಾಗಾಗಿ ಕೆಲವೊಂದು ಕಾನ್ಸ್ಟೇಬಲ್ಗಳ ವಿರುದ್ಧ ನಾವು ಇದ್ದೀವಿ, ಯಾರು ಕರಪ್ಟ್ ಇದ್ದಾರೆ ಅವ್ರ ವಿರುದ್ಧನೇ ಇದ್ದೀವಿ. ಒಳ್ಳೆಯವ್ರ ಪರವಾಗಿ ನಾವು ಯಾವತ್ತೂ ಕೂಡ ಜೊತೆಯಲ್ಲೇ ಇರ್ತೀವಿ. ಸೊ ಹಾಗೆ ಅವ್ರ ಮೇಲೆ ತುಂಬ ದೊಡ್ಡ ಗೌರವನೂ ಕೂಡ ಇದೆ. ಅದು ಟ್ರಾಫಿಕ್ ಪೊಲೀಸ್ ಅವರಾಗಿರ್ಬೋದು ಅಥವಾ ಸಿವಿಲ್ ಆಗಿರ್ಬೋದು, ಯಾರಾದರೂ ಆಗಿರಲಿ. ಯಾವುದೇ ಒಂದು ದೊಡ್ಡ ಸಮಸ್ಯೆ ಬಂತು ಅಂತಂದಾಗ ಅಲ್ಲಿ ಪೊಲೀಸ್ ಕಮಿಷನರು ಅಥವಾ ಒಂದು IPS ಆಫೀಸರು ಏನು ಭುಜದ ಮೇಲೆ ಏನು ಸಿಂಹಗಳಿರುತ್ತೋ ಇಳಿಯೋದಕ್ಕಿಂತ ಮುಂಚೆನೇ ಇದೇ ಕಾನ್ಸ್ಟೇಬಲ್ ಅದನ್ನ ಇಳಿದು ಫುಲ್ ಅಲರ್ಟ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ, ನಮ್ಮ ಸಾಹೇಬ್ರಿಗೆ ಇಳಿಬೋದಾ ಅಂತ ನೋಡಿ ಗೈಡ್ ಮಾಡಿ ಇಳಿಸೋರೆ ನಮ್ಮ ಕಾನ್ಸ್ಟೇಬಲ್ಗಳಾಗಿರ್ತಾರೆ. ಯಾವುದೇ ಮಿನಿಸ್ಟರ್ ಬಂದಾಗಲೂ ಕೂಡ ಅವ್ರು ಇಳಿಯೋದಕ್ಕೆ ಮುಂಚೆ ಜಾಗ ಎಲ್ಲ ಕರೆಕ್ಟ್ ಆಗಿದೆಯಾ, ಈಗ ನಮ್ಮ ಮಿನಿಸ್ಟರ್ ಇಳಿಬೋದಾ ಅಂತ ನೋಡಿ ಸೇಫ್ ಮಾಡೋರು ನಮ್ಮ ಕಾನ್ಸ್ಟೇಬಲ್ಗಳಾಗಿರ್ತಾರೆ. ಮನೆಯವರು ರಾತ್ರಿ ಹೊತ್ತು ಮಲ್ಕೊಂಡಾಗ ನಾವೆಲ್ಲ ನಿದ್ದೆ ಮಾಡ್ತಾ ಇದ್ದಾಗ IPS ಆಫೀಸರ್ ರೌಂಡ್ ಹೊಡಿಲ್ಲ, ಇದೇ ಕಾನ್ಸ್ಟೇಬಲ್ ಬಂದು ನಾವಿದ್ದೀವಿ ಅಂತ ಗೇಟ್ ತಟ್ಬಿಟ್ಟು ಹೋಗಿರ್ತಾರೆ, ನೀವು ಮಲ್ಕೊಳ್ಳಿ ಇವಾಗ. ಹೌದು ಸರ್ ಅಂತ ಅಲ್ವಾ? ಯಾವುದೇ ಯಾವ್ದು ಇಸ್ಪಿಟ್ ದಂಧೆ ಆಗಿರ್ಬೋದು, ಡ್ರಗ್ಸ್ ದಂಧೆ ಆಗಿರ್ಬೋದು, ಏನಾದರೂ ಆಗಿರೋದು ಅಲ್ಲೊಬ್ಬ ಪೊಲೀಸ್ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಬಂದ್ರೆ ಸಾಗ ಹವಾ ಇರುತ್ತೆ, ಪೊಲೀಸರು ನಮ್ಮ ಮಟ್ಟಿಗಿದ್ದಾರೆ ಇವರು ಅಂತ. ಸೊ ಆ ಇನ್ಫಾರ್ಮೇಶನ್ ಕೊಡೋದನ್ನೇ ನಮ್ಮ ಕಾನ್ಸ್ಟೇಬಲ್ಗಳು ಜಾಸ್ತಿ ಆಗಿರ್ತದೆ. ಅವ್ರಿಗೆ ಮರ್ಯಾದೆ ಕೊಡಿ. ಹೌದು ಸರ್ ಅಲ್ವಾ? ಎಸ್, ಎಲ್ಲ ಪೊಲೀಸರು ನನ್ನ ಕಡೆಯಿಂದ ಧನ್ಯವಾದಗಳು. ರೈಟ್ ನ್ಯೂಸ್ ಅಲ್ಲಿ ನಾನು ಶ್ರೀ, ನಮ್ಮೊಟ್ಟಿಗೆ ಯೋಗೇಶ್. ಇದು ರೈಟ್ ನ್ಯೂಸ್.